ಶ್ರೀಕೃಷ್ಣನ ಆರಾಧನೆಗೆ ಜನ್ಮಾಷ್ಟಮಿಯಂದು ಮನೆಯಲ್ಲಿರಲಿ ಈ ವಸ್ತುಗಳು. ಶ್ರೀಕೃಷ್ಣನಿಗೆ ಈ ವಸ್ತುಗಳು ಬಹಳ ಪ್ರಿಯ. ಕೃಷ್ಣ ಜನ್ಮಾಷ್ಟಮಿಗೆ ಸಿದ್ಧತೆ ನಡೆಯುತ್ತಿದೆ. ಭಗವಂತ ಕೃಷ್ಣನ ಪೂಜೆಯ ಜೊತೆಗೆ ಕೆಲವೊಂದು ಅವಶ್ಯ ಕೆಲಸಗಳನ್ನು ಈ ದಿನ ಮಾಡಬೇಕು. ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯಂದು ಈ ವಸ್ತುಗಳು ಇರಲೇಬೇಕು. ದೇಸಿ ಹಸುವಿನ ತುಪ್ಪ. ಹಸುವೆಂದರೆ ಕೇಶವನಿಗೆ ಬಹಳ ಪ್ರಿಯ. ಕೃಷ್ಣ ಜನ್ಮಾಷ್ಟಮಿಯ ದಿನ ಹಸುವಿನ ಹಾಲಿನಿಂದ ಮಾಡಿದ ತುಪ್ಪವನ್ನು ಕೃಷ್ಣನಿಗೆ ಅರ್ಪಣೆ ಮಾಡಿ ಅದನ್ನು ಮನೆಯಲ್ಲಿ ಸದಾ ಇಟ್ಟುಕೊಳ್ಳಿ. ಶ್ರೀಗಂಧ. ಶ್ರೀಗಂಧದ ತಿಲಕವನ್ನು ಹಚ್ಚಿಕೊಳ್ಳುವುದರಿಂದ ಪಾಪಗಳು ನಾಶವಾಗುತ್ತವೆ. ಇದರ ಸುವಾಸನೆಯಿಂದ ಧನಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶ ಮಾಡುತ್ತವೆ. ಗೋಕುಲಾಷ್ಟಮಿಯ ದಿನ ಶ್ರೀಕೃಷ್ಣನಿಗೆ ಶ್ರೀಗಂಧದ ತಿಲಕವನ್ನಿಡಿ. ಕೊಳಲು. ಮುರಳಿ ಲೋಲ ಎಂದೇ ಹೆಸರು ಪಡೆದವನು ಶ್ರೀಕೃಷ್ಣ. ಕೊಳಲೆಂದರೆ ಪಾಂಡುರಂಗನಿಗೆ ಪಂಚಪ್ರಾಣ. ಮನೆಯಲ್ಲಿ ಕೊಳಲಿದ್ದರೆ ಹಣ ಮತ್ತು ಪ್ರೀತಿಗೆ ಎಂದೂ ಕೊರತೆ ಇರುವುದಿಲ್ಲ. ಬೆಣ್ಣೆ ಮತ್ತು ಸಕ್ಕರೆ. ಕೃಷ್ಣ ಜನ್ಮಾಷ್ಟಮಿಯಂದು ಬೆಣ್ಣೆ ಮತ್ತು ಸಕ್ಕರೆಯನ್ನು ಅವಶ್ಯವಾಗಿ ಇಡಿ. ಮನೆಯಲ್ಲಿಯೇ ಬೆಣ್ಣೆ ತಯಾರಿಸಲು ಸಾಧ್ಯವಾದಲ್ಲಿ ಮನೆಯಲ್ಲಿಯೇ ಬೆಣ್ಣೆ ಸಿದ್ಧಪಡಿಸಿ. ಇಲ್ಲವಾದರೆ ಮಾರುಕಟ್ಟೆಯಿಂದ ಬೆಣ್ಣೆಯನ್ನು ಮನೆಗೆ ತನ್ನಿ. ಬೆಣ್ಣೆ ಮತ್ತು ಸಕ್ಕರೆ ಸೇರಿಸಿ ಮಾಡಿದ ಮಿಠಾಯಿ ವಿಠ್ಠಲನಿಗೆ ಬಹಳ ಪ್ರಿಯ. ಪಂಚಾಮೃತ. ತುಳಸಿ, ಜೇನುತುಪ್ಪ, ಹಾಲು, ತುಪ್ಪ ಹಾಗೂ ಗಂಗಾಜಲ ಸೇರಿಸಿ ಪಂಚಾಮೃತ ಸಿದ್ಧಪಡಿಸಿ. ಈ ಪಂಚಾಮೃತವನ್ನು ಭಗವಾನ್ ಶ್ರೀಕೃಷ್ಣನಿಗೆ ಅರ್ಪಿಸಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಂತಹ ಯೂಸ್ಫುಲ್ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಈ ವಿಡಿಯೋ ಕೊನೆತನಕ ನೋಡಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು.